ರಸ್ತೆ ಸುರಕ್ಷತೆ ಅಂದ್ರೆ ಏನು? ವಾಹನಗಳನ್ನು ಏತಕ್ಕೆ ಯೂಸ್ ಮಾಡ್ತೀವಿ? ನಮ್ಮ ಸ್ಥಾನದಿಂದ ಮತ್ತೊಂದು ಸ್ಥಾನ ಹೋಗ್ತೀವಿ. ಆ ಮಾರ್ಗ ಮಧ್ಯದಲ್ಲಿ ತುಂಬ ಅಡೆತಡೆಗಳಿರುತ್ತೆ ಇರ್ತಾವ. ಸ್ಥಾನ ಹೋಗ್ಬೇಕಾದ್ರೆ ಯಾರಿಗೂ ತೊಂದರೆ ಕೊಡದಂಗೆ ನಿಯಮವನ್ನು ಪಾಲಿಸುತ್ತಾ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಹೋಗಿ ತಲುಪೋದೇ ರಸ್ತೆ ಸುರಕ್ಷತೆ. ರಸ್ತೆ ಸುರಕ್ಷತೆ ಜಾಗರೂಕ ವಾಹನ ಚಾಲನೆ, ನಿಯಮಗಳ ಪಾಲನೆ ಹಾಗೂ ಸಮಯ ಪ್ರಜ್ಞೆ. ಏನು ಈ ಮೂರಿದ್ರ ರಸ್ತೆ ಅಪಘಾತಗಳು ಆದಷ್ಟು ನಾವು ಕಡಿಮೆ ಮಾಡ್ಬೋದು. 18 ವರ್ಷ ತುಂಬಿದ ಕೂಡಲೇ ಬಂದು ಲೈಸೆನ್ಸ್ ಮಾಡಿಸ್ಕೊಳ್ಳಿ. ಲೈಸೆನ್ಸ್ ಪಡೆದ ಮೇಲೆ ವಾಹನವನ್ನು ಚಲಾಯಿಸಬೇಕು. ಉತ್ತರ ಕನ್ನಡ ಜಿಲ್ಲೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯವರ ಸಹಯೋಗದಲ್ಲಿ ಪ್ರಾದೇಶಿಕ ಸಾರಿಗೆ ಕಚೇರಿ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯವರಿಂದ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಜನವರಿ 2026 ಇವತ್ತು ನಮ್ಮ ಸಂಸ್ಥೆಯಲ್ಲಿ ನಡೀತಾ ಇದೆ. ಇಲ್ಲಿ ಆಗಮಿಸಿದಂತ ಎಲ್ಲರನ್ನ ಸ್ವಾಗತಿಸ್ತಾ ಇವತ್ತು ಈ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಇದ್ರ ಬಗ್ಗೆ ನಿಮಗೆ ಒಂದೆರಡು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ರಸ್ತೆ ಸುರಕ್ಷತೆ ಅಂದ್ರೆ ಏನು? ರಸ್ತೆ ಸುರಕ್ಷತೆ ಅಂತ ಹೇಳಿದ್ರೆ ಈ ರಸ್ತೆಯಲ್ಲಿ ನಾವು ಓಡಾಡ್ತೇವೆ. ನಾವು ಓಡಾಡಿದಾಗ ನಮ್ಮ ಸುರಕ್ಷತೆಯನ್ನ ನಾವು ಮಾಡ್ಕೊಳ್ಬೇಕು. ನಮ್ಮ ವಾಹನಗಳ ಸುರಕ್ಷತೆಯನ್ನ ನಾವು ಮಾಡ್ಕೊಳ್ಬೇಕು. ಈ ಸುರಕ್ಷತೆಯನ್ನ ನಾವು ಮಾಡ್ಕೊಳ್ಳದೆ ಹೋದ್ರೆ, ಈ ರಸ್ತೆಯ ನಿಯಮಗಳನ್ನು ಪಾಲನೆ ಮಾಡದೆ ಹೋದ್ರೆ ಅಪಘಾತಗಳು ಉಂಟಾಗ್ತವೆ. ಹಾಗಾಗಿ ನಾವು ನಮ್ಮ ಸುರಕ್ಷೆಯ ಜೊತೆಗೆ ನಮ್ಮ ವಾಹನಗಳ ಸುರಕ್ಷತೆಯನ್ನ ಮಾಡಿಕೊಂಡು ನಮ್ಮ ಕುಟುಂಬದ ಸುರಕ್ಷತೆಯನ್ನ ನೋಡ್ಕೊಳ್ಬೇಕು. ನಮ್ಮ ಪ್ರಾದೇಶಿಕ ಇಲಾಖೆ ಕಚೇರಿ ಅಂದ್ರೆ RTO ಕಚೇರಿಯ ಒಂದು 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಈ ಅಂಗವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನೋಡಿ, ನಾನು ಒಂದು 2 ಘಟನೆ ಹೇಳ್ತೇನೆ ನಿಮಗೆ ಆಗಿದ್ದು. ಈಗ 18 ವರ್ಷ ಆಗಲಿಲ್ಲ ಆದ್ರೂ ಕೂಡ ವೆಹಿಕಲ್ ಅನ್ನ ಹೊಡಿತೀರಿ, ಕರೆಕ್ಟಾ? ಹೌದಲ್ಲ? ನೀವು ಹೊಡೆದ್ರೆ ನಾಳೆ ಯಾವುದೇ ಒಂದು ಅಪಘಾತ ಆದ್ರೆ ಒಬ್ಬ ಮುಂದ್ಗಡೆ ಒಬ್ಬ ಚಿಕ್ಕ ಬಾಲಕ ಆಗ್ಲಿ, ಒಬ್ಬ ಮುದುಕನಾಗ್ಲಿ, ಒಬ್ಬ ಮಹಿಳೆ ಆಗ್ಲಿ, ಆ ನಿಮ್ಮ ಸ್ಪಾಟಲ್ಲಿ ತೀರ್ಕೊಂಡ್ರೆ ನಿಮ್ಮ ತಂದೆ ತಾಯಿಗೆ ಫಸ್ಟ್ ಆರೋಪಿ ಮಾಡ್ತಾರೆ. ಯಾಕೆ ಹೇಳಿ ಆರೋಪಿ ಮಾಡ್ತಾರೆ? ವಾಹನ ಯಾಕೆ ಕೊಟ್ರಿ ನಿಮ್ಮ ಮಗನಿಗೆ ಅಂತ ಹೇಳ್ಕೊಂಡು. ಕಾರವಾರದಲ್ಲಿ 25,000 ಫೈನ್ ಕೂಡ ಎಷ್ಟೋ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ 25,000 ರೂಪಾಯಿ ದಂಡ ತುಂಬಿದ್ದಾರೆ, ವಾರ್ನ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಇದೇ ರೀತಿ ಇನ್ನೊಂದ್ಸಲ ಸಿಕ್ಕರೆ ನಿಮ್ಮ ತಂದೆ ತಾಯಿಯರನ್ನ ಆರೋಪಿ ಮಾಡ್ತೀವಿ ಅಂತ ಹೇಳ್ಕೊಂಡು ಈ ರೀತಿ ಇದೆ. ನೀವು 18 ವರ್ಷ ಆದ್ಮೇಲೆ ಗಾಡಿಯನ್ನ ಲೈಸೆನ್ಸ್ ತೆಗೆದು ಫಸ್ಟ್ ಲೈಸೆನ್ಸ್ ಅನ್ನ ತೆಗೆದು ನೀವು ವಾಹನ ಚಾಲನೆ ಮಾಡಬೇಕು. ಕಾರವಾರದಲ್ಲಿ ಸುಮಾರು ಒಂದು 2 ವರ್ಷ ಹಿಂದೆ ಒಬ್ಬ ವಿದ್ಯಾರ್ಥಿ ತಾನು ಸೆಕೆಂಡ್ ಇಯರ್ದಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗ್ತೇನೆ, ನನಗೆ ವೆಹಿಕಲ್ ಅನ್ನ ಕೊಡಿಸಿ ಅಂತ ಹೇಳ್ಕೊಂಡು ಹೇಳ್ದ. 2 ವೀಲರ್ ನಮ್ಮ ವಿದ್ಯಾರ್ಥಿ ಪಾಸ್ ಅದ, ಫಸ್ಟ್ ಕ್ಲಾಸ್ ಪಾಸ್ ಅದ, 83 ಮಾರ್ಕ್ಸ್ ತಗೊಂಡ ಸೈನ್ಸಲ್ಲಿ. ಆದರೆ ತಂದೆ ಏನು ಮಾಡಿದ್ರು, ಒಬ್ಬನೇ ಮಗ ಅಂತ ಹೇಳ್ಕೊಂಡು ಅವನಿಗೆ ವೆಹಿಕಲ್ ಅನ್ನ ಕೊಡಿಸ್ಲಿಲ್ಲ. ಯಾಕಂದ್ರೆ ನಾಳೆ ಏನಾರ ಆಗ್ಬೋದು, ಹೆಚ್ಚು ಕಡಿಮೆ ನನ್ನ ಮಗ ಎಲ್ಲರ ಬೀಳ್ಬೋದು, ಸ್ಕಿಟ್ಟಾಗಿ ಬೀಳ್ಬೋದು, ಇಲ್ಲ ಎಲ್ಲರ ಅಪಘಾತದಲ್ಲಿ ಬಸ್ಸಲ್ಲಿ ಟ್ರಕ್ಕಲ್ಲಿ ಹೋಗ್ಬೋದು ಅಂತ ಹೇಳ್ಕೊಂಡು ಹೆದರ್ಕೊಂಡು ಮತ್ತೊಂದು 2 ವರ್ಷ ನಂತರ ನಾನು ಕೊಡಿಸ್ತೇನೆ ಅಂತ ಹೇಳ್ಕೊಂಡು ಅವ್ನು ಪ್ರಮಾಣ ಮಾಡಿದ್ರು. ಆದ್ರೆ ಅವ್ನು ಕೇಳಲಿಲ್ಲ. ಹುಡುಗ ನಾನು ಕೊಡಲಿಲ್ಲ ಅಂದ್ರೆ ನಾನು ಬ್ರಿಡ್ಜಲ್ಲಿ ಹಾಕ್ತೇನೆ ಅಂತ ಹೇಳ್ಕೊಂಡು ಹೇಳ್ಬಿಟ್ಟ. ಆಮೇಲೆ ಸದಾಶಿವಗಢ ಬ್ರಿಡ್ಜಲ್ಲಿ ರಾತ್ರಿ ಅವನು ಹಾರಿ ತನ್ನ ಪ್ರಾಣನ ಬಿಟ್ಬಿಟ್ಟ. ನಾನು ಯಾಕೆ ಹೇಳುದು ಅಂದ್ರೆ, ಇದರಲ್ಲಿ ಯಾರೂ ಕೂಡ ನೀವು ಈ ಒಂದು ಘಟನೆದಲ್ಲಿ ಅಂದ್ರೆ ತಂದೆ ತಾಯಿಗೆ ಹೆರಾಸ್ಮೆಂಟ್, ತಂದೆ ತಾಯಿ ಯಾಕೆ ಪಾಪ ನಿಮ್ಗೆ ವೆಹಿಕಲ್ ಕೊಡುವುದಿಲ್ಲ? ಎಲ್ಲರ ನೀವು ಚಿಕ್ಕ ಯುವಕರಿದ್ದೀರಿ, ಚಿಕ್ಕ ವಿದ್ಯಾರ್ಥಿಗಳಿದ್ದೀರಿ, ನಿಮ್ಗೆ ಇನ್ನೂ ಬುದ್ಧಿ ಬರುವುದಿಲ್ಲ. ನೀವೇನು ರೇಸ್ ಮಾಡ್ತೀರಿ, ಅವನೊಬ್ಬ ರೇಸ್ ಮಾಡಿದ್ರೆ ನೀವು ರೇಸ್ ಮಾಡ್ತೀರಿ. ಯಾಕೆ ತೋಪಳ ಕಸ್ಮಲ್ಲ ಅಪ್ಪನು ಮಾರ ಅಂತ ಅನ್ಕೊಂಡು ಆ ರೀತಿ ನಿಮ್ಮಲ್ಲಿ ಒಂದು ಭಾವನೆ ಇರ್ತದೆ. ಅದಕ್ಕಾಗಿ ಅವ್ರ ತಂದೆ ತಾಯಿ ಏನು ಮಾಡ್ತಾರೆ, ನಿಮ್ಮಲ್ಲಿ ಒಂದು ಸ್ವಲ್ಪ ಏಜ್ ಆಗಲಿ, ಸ್ವಲ್ಪ ಬುದ್ಧಿ ಬರಲಿ ಅಂತ ಹೇಳ್ಕೊಂಡು ಅವರು ವೆಹಿಕಲ್ ಅನ್ನ ನಿಮಗೆ ಕೊಡಿಸೋದಿಲ್ಲ. ಮುಂಬೈದಲ್ಲಿ ಒಂದು ಘಟನೆ ಆಯಿತು ಸರ್. ಮುಂಬೈದಲ್ಲಿ SLC ವಿದ್ಯಾರ್ಥಿಗಳು ಹೋಗ್ತಾ ಇದ್ರು, 9 ಸ್ಟೂಡೆಂಟ್ SLC ಪಾಸ್ ಆಗಿ ಕಾಲೇಜಿಗೆ ಹೋಗ್ತಾ ಇದ್ರು ನಡೀತಾ. 2 ಜನ ಬೈಕ್ ಬಂದ್ಕೊಂಡು ಅವ್ರು ಹೊಡ್ಕೊಂಡು ಹೋದ್ರು. ಅದರಲ್ಲಿ ಒಬ್ಬ ಹುಡುಗ ಸ್ಪೋರ್ಟ್ ಅಲ್ಲಿ ಸತ್ತೋದ. ಅವನು ರ್ಯಾಂಕ್ ಸ್ಟೂಡೆಂಟ್, ಇಡೀ ಮುಂಬೈಗೆ ರ್ಯಾಂಕ್ ಬಂದು ಔಟ್ ಆಫ್ 100 ತಗೊಂಡಿದ್ದ. ಆ ಹುಡುಗ ಸ್ಪೋರ್ಟ್ ಅಲ್ಲಿ ಹೋಗ್ಬಿಟ್ಟ. ಅವ್ರ ತಂದೆ ತಾಯಿರ ಮೇಲೆ ಕೇಸ್ ಮಾಡಿ ಕ್ಲೈಮಿಗೆ 1 ಕೋಟಿ ಕ್ಲೈಮ್ ಹಾಕಿದ್ರು ಅವನ ಮೇಲೆ. ಯಾರೋ ಅವನು 2 ವೀಲರ್ ಹೊಡಿತಾ ಇದ್ದಾನಲ್ಲ, 1 ಕೋಟಿ ಕ್ಲೈಮ್ ಹಾಕಿದ್ರು ಅವನ ಮೇಲೆ.
ನೋಡಿ 1 ಕೋಟಿ ದಂಡ ಕೋರ್ಟ್ ಆರ್ಡರ್ ಮಾಡ್ತು. ಯಾಕಂದ್ರೆ ನನ್ನ ಮಗ ನಾಳೆ IAS ಆಗ್ತಿದ್ದ, IPS ಆಗ್ತಿದ್ದ, ನಂಗೆ ಅವನೇ ಆಧಾರ ಸ್ತಂಭ ಆಗಿದ್ದ, ನನಗೆ ಅವರೇ ಇದು ಮಾಡ್ತಿದ್ದ, ನಮ್ಮ ಕುಟುಂಬನ ಅವನೇ ಸಾಕ್ತಿದ್ದ ಅಂತ ಹೇಳ್ಕೊಂಡು ಈ ರೀತಿ ಕ್ಲೈಮ್ ಮಾಡಿ ಅಲ್ಲೇ ಮುಂಬೈ ಕೋರ್ಟ್ ಏನ್ ಮಾಡ್ತು, ಅವ್ರಿಗೆ 1 ಕೋಟಿ, ಯಾರು ಬಾಯಿ ಕುಳಿತಾ ಇದಾರಲ್ಲ, ಯಾರು ಸಾಯಿಸ್ತಿರಲ್ಲ ಅವರಿಗೆ 1 ಕೋಟಿ ಇದು ಮಾಡಿದ್ರು, ಪರಿಹಾರ ಕೊಡ್ಬೇಕಂತ ಹೇಳ್ಕೊಂಡು ಆರ್ಡರ್ ಮಾಡಿದ್ರು. ಮತ್ತೆ ಆರೋಪ ಕೂಡ ಮಾಡ್ತು ಕೋರ್ಟ್ ಅವರಿಗೆ. ನಾವು ಯಾಕೆ ಹೇಳ್ತೇವೆ, ನಾವು ಯಾಕೆ ನೋಡಿ, ಪಾಪ ಈ ಸರ್ ಕೂಡ ಹುಬ್ಳಿಯಿಂದ ಬಂದಿದ್ದಾರೆ, ಇವತ್ತೇ ಬಂದಿದ್ದಾರೆ ನಮ್ಮ RTO ಕಚೇರಿಗೆ ಇನ್ಸ್ಪೆಕ್ಟರ್ ಆಗ್ತಾರೆ. ಇಷ್ಟೆಲ್ಲ ಕೆಲಸ ಬಿಟ್ಕೊಂಡು ಯಾಕೆ ಬಂದಿದ್ದಾರೆ ಅಂದ್ರೆ ನಿಮ್ಮಲ್ಲಿ ಒಂದು ಈ ರಸ್ತೆ ಸುರಕ್ಷತಾ ಬಗ್ಗೆ ಒಂದು ಅಭಿಯಾನ ಮಾಡುವ, ನಮ್ಮ ಅಂದ್ರೆ ವಾಹನ ಚಲಿಸುವಾಗ ನೀವು ನಿಮ್ಮ ಪ್ರಾಣ ಅಷ್ಟೇ ಅಲ್ಲ, ಬೇರೆ ಪ್ರಾಣ ಕೂಡ, ಅವರು ಪ್ರಾಣ ಹೋದ್ರೆ ಅವರು ಪಾಪ ನಮ್ಮ ಜೀವ ಹೋದಂಗೆ. ಅದಕ್ಕಾಗಿ ಎಷ್ಟು ನಮ್ಗೆ ಸ್ಪೀಡ್ ಲಿಮಿಟ್ ಇರ್ತದೆ, ರಸ್ತೆ ಮೇಲೆ ಹಾಕಿರ್ತಾರೆ ಸ್ಪೀಡ್ ಲಿಮಿಟ್ 40, 30, 50 ಅಂತ ಹಾಕಿರ್ತಾರೆ, ಅದ್ರ ಮೇಲೆ ಹೋಗ್ಲೇಬಾರ್ದು. ಮತ್ತೆ ಹೆಲ್ಮೆಟ್ ಕಂಪಲ್ಸರಿ ಹೆಲ್ಮೆಟ್ ಅನ್ನ ತಾವು ಯೂಸ್ ಮಾಡಿ ಅಂತ ಹೇಳ್ಕೊಂಡು. ಥ್ಯಾಂಕ್ ಯು ವೆರಿ ಮಚ್.